ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಾನು ದುನಿಯಾ ವಿಜಯ್ ಅವ್ರ ಬಗ್ಗೆ ಬರೀ ನೀವು ಫಿಲಮ್ ಇದ್ದಾಗ ಮಾಡ್ತೀರಾ ಈ ಸಮಾಜ ಕಳಕಳಿ ಕೆಲಸ ಅಂತ ಒಂದು ವಿಡಿಯೋ ಮಾಡಿದ್ದೆ. ಸ್ವಲ್ಪ ಹೋಯ್ತು, ಕೆಲವರು ಕೆಟ್ಟದಾಗಿ ಹೇಳಿದ್ರು, ಕೆಲವರು ಬೈದರು, ಮತ್ತೊಂದು. ಆದರೆ ಈಗ ಬಂದಿರೋದು ನಮ್ಮ ಪೊಲೀಸ್ ಇಲಾಖೆಗೆ ನಾನು ಕೇಳೋದು, ಏನಾಗಿದೆ ಬೆಂಗಳೂರಲ್ಲಿ ಹಾವಳಿ ಜೂಬಾ ಡ್ರಗ್ಸ್ ಅಂತೆ ಹೊಸದಾಗಿ ಬಂದಿರೋದಂತೆ. ಅತಿ ಕಡಿಮೆ ಬೆಲೆಯಲ್ಲಿ ದೊರೆಯೋದು, ಹೆಚ್ಚಿನ ನಶೆ ನೀಡೋದು, ಜನಗಳನ್ನ ಎಷ್ಟು ಚೆನ್ನಾಗಿ ಹಾಳು ಮಾಡ್ತಾ ಇದ್ದಾರೆ ಅಂದರೆ ಡ್ರಗ್ಸ್ ಮಾಫಿಯಾ. ಈ ನಮ್ಮ ಪೊಲೀಸ್ ಇಲಾಖೆ ನಾನು ಕೇಳೋದು, ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು ಸ್ನೇಹಿತರೆ. ಹೆಸರುವಾಸಿಯಾದ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಯಾಕೆ ಹೀಗಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಸರ್ಕಾರಗಳು ಕ್ರಮ ಕೈಗೊಳ್ತಾ ಇದ್ದಾವೋ ಇಲ್ಲವೋ ಒಂದು ತಿಳುವಳಿಕೆ ಆಗ್ತಾಯಿಲ್ಲ. ಯಾಕೆ ಅಂದರೆ ಸಣ್ಣ ಮಕ್ಕಳು ಇಂದ ಹಿಡಿದು ಮಧ್ಯಮ ವಯಸ್ಸಿನವರು, ಕಾಲೇಜು ಎಲ್ಲ ಕಡೆ ಶುಭ ಅನ್ನೋ ಡ್ರಗ್ಸು ತಾಂಡವಾಡ್ತಾ ಇದೆ ಅನ್ನೋದನ್ನ ದುನಿಯಾ ವಿಜಯ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. ಯಾಕೆ ಅಂದರೆ ಯಾರು ಇದ್ರ ಬಗ್ಗೆ ವಿಡಿಯೋ ಮಾಡಲ್ಲ. ಯೂಟ್ಯೂಬರ್ಗಳು, ಮತ್ತೊಬ್ಬರು ನ್ಯೂಸ್ನವರು, ಏನೋ ಗೊತ್ತಿಲ್ಲ, ಒಳಗಿನ ಮರ್ಮವೇನು ಗೊತ್ತಿಲ್ಲ. ಆದರೆ ನಾವು ತಿಳಿದಂತೆ ಈ ದಡ್ಡನಾಗಿದ್ರು ಒಂದೆರಡು ಮಾತು ಜನಗಳು ಮುಟ್ಟಿಸ್ಬೇಕು. ಪೋಷಕರು ಎಚ್ಚರವಾಗಿ, ನಿಮ್ಮ ಮಕ್ಕಳಿಗೆ ದುಡ್ಡು ಕೊಡ್ತೀರಾ 500,000 ಪ್ಯಾಕೆಟ್ ಮನಿ ಅದು ಇದು ಅಂತ, ಅವಾಗ ಎಚ್ಚರವಾಗಿರ್ಬೇಕು. ಏನು ಮಾಡ್ತಾ ಇದ್ದಾರೆ, ಸ್ಕೂಲಿಗೆ ಹೋಗಿ ಏನು ಬಂದ ಮೇಲೆ ಅವರು ಯಾರನ್ನ ಮಾತಾಡಿಸ್ತಾರೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಕೊತ ಇದ್ದಾರೆ. ಕಾಲೇಜ್ ಮಕ್ಕಳು ಅಷ್ಟೇ, ನೀವು ಪ್ರತಿಯೊಂದು ಅವ್ರ ಮೊಬೈಲ್ ಕೊಡ್ತೀರಾ, ಅದರಲ್ಲಿ ಯಾವ ನಂಬರ್ ಇದೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಿ, ಯಾವ್ಯಾವ ಥರ ವೀಡಿಯೋಗಳು ಇದ್ದಾವೆ ಅನ್ನೋದನ್ನ ನೀವು ಚೆಕ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಇಂಥವ್ರನ್ನ ಪಿಚಾಚಿಗಳು, ಇದೊಂಥರ ಹೆಂಗೆ ನಾವು ಒಂದು ಎತ್ತರ ಪ್ರದೇಶದಿಂದ ನೀರು ಬಿಟ್ಟರೆ ಸರಾಗವಾಗಿ ಹೋಗಿಬಿಡುತ್ತೆ, ಅತಿ ವೇಗವಾಗಿ ಮುಟ್ಟುತ್ತೆ. ಆ ಥರ ಒಂದು ಕರ್ಮಕಾಂಡ ಡ್ರಗ್ಸ್ ಅನ್ನೋದು. ಮಕ್ಕಳಿಗೆ ಕೈಗೆ ದುಡ್ಡು ಕೊಡ್ಬೇಕಾದ್ರೆ, ಕಾಲೇಜಿಗೆ ಹೋಗ್ಬೇಕಾದ್ರೆ, ಸ್ಕೂಲಿಗೆ ಹೋಗ್ಬೇಕಾದ್ರೆ ತುಂಬ ಯೋಚನೆ ಮಾಡಿ ಅವ್ರ ಮೇಲೆ ಸರಹದ್ದಿನ ಥರ ಕಣ್ಣಿಡಿ. ಯಾಕೆ ಅಂದರೆ ಇಂದಿನ ಮಕ್ಕಳೇ ನಾಳೆ ನಮ್ಮ ಭವಿಷ್ಯ, ನಮ್ಮ ದೇಶದ ಸಂಪತ್ತು. ಹಾಗಾಗಿ ಈ ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರದವರು ಹೆಚ್ಚಿನ ರೀತಿ ಕ್ರಮ ಕೈಗೊಳ್ಳಬೇಕು. ಇಲ್ಲಿ ಏನಾಗ್ತದೆ ತಿಳಿತಲ್ವಲ್ಲ, ಇವರು ಅಷ್ಟು ಬೇಗ ಹೆಂಗೆ ಬಂದ್ಬಿಡುತ್ತೆ. ಯಾಕೆಂದ್ರೆ ಆ ಹುಡುಗದೊಂದು ವಿಡಿಯೋ ಶೇರ್ ಮಾಡಿದ್ದಾರೆ ದುನಿಯಾ ವಿಜಯ್ ಅವರು. ನೋಡಿದ್ರೆ ಅವನು ನಶೆಯಲ್ಲಿ ಅವನು ಆಡ್ತಾ ಇರೋದು ನೋಡಿ ತಲೆ ಕೆಟ್ಟೋಗುತ್ತೆ. ಎಲ್ಲ ಕಾಲೇಜ್ಗಳು ಮಕ್ಕಳೆಲ್ಲ ಕೈಗೆ ಸಿಗುತ್ತೆ ಅಂದರೆ ಯಾವ ರೀತಿ ಹುಚ್ಚಾಟ ಇದು. ಸರ್ಕಾರದವರು, ಪೊಲೀಸ್ ಇಲಾಖೆಯವರು ಹೆಚ್ಚಿನ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಗೃಹ ಇಲಾಖೆ ಪರಮೇಶ್ ಅವರಿಗೆ ಈ ವಿಡಿಯೋ ಹೆಚ್ಚಿನ ರೀತಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಅವರಿಗೆ ತಲುಪಲಿ. ಡ್ರಗ್ಸ್ ವಿರುದ್ಧ ಸಮರ ಸಾರಿ. ದುನಿಯಾ ವಿಜಯರಿಗೆ ಈ ವಿಚಾರವಾಗಿ ನಾನು ಕೈ ಎತ್ತಿ ಮುಗಿತೀನಿ. ಯಾಕೆ ಅಂದರೆ ಯಾರು ಹೀರೋಗಳು ರೀ ಕರ್ನಾಟಕದಲ್ಲಿ ಬರೀ ನಾಲ್ಕೋಸ್ತಿಗೆ ಅವ್ರ ಪಿಕ್ಚರಿಗೋಸ್ಕರ ನಾವು ಬರೋದು. ನೋಡಿರಿ, ದುನಿಯಾ ವಿಜಯ್ ಅವರು ನಿಜವಾಗ್ಲೂ ಒಂದು ಸಮಾಜ ಕಳಕಳಿ ಇದೆ ಅನಿಸುತ್ತೆ. ಅವ್ರಿಗೂ ಥ್ರೆಡ್ಗಳು ಬಂದೇ ಬರ್ತವೆ. ಯಾಕಂದರೆ ಅವರು ಅಷ್ಟು ಮಾತಾಡಿದ್ರೆ ಅದೊಂದು ಸ್ವಲ್ಪ ಜನಕ್ಕೆ ತಲುಪುತ್ತೆ. ಅಂಥದ್ರಲ್ಲಿ ಧೈರ್ಯ ಮಾಡಿ ಹೇಳಿದ್ದಾರೆ ಅಂದರೆ ದುನಿಯಾ ವಿಜಯರಿಗೆ ಒಂದು ಸಲಾಮ್ ಹೊಡಿಬೇಕು, ಒಂದು ನಮಸ್ಕಾರ ಹೊಡಿಬೇಕು. ದಯವಿಟ್ಟು ಪೋಷಕರು ಎಚ್ಚರವಾಗಿರಬೇಕು. ನಿಮ್ಮ ಮಕ್ಕಳು ಕಾಲೇಜಿಗೆ ಹೋಗ್ತಾ ಇರೋ ಏನು ಮಾಡ್ತಾರೆ, ಕಾಲೇಜ್ ಬಿಟ್ಟ ತಕ್ಷಣ ಏನು ಮಾಡ್ತಾರೆ, ಕಾಲೇಜಿಗೆ ಎಷ್ಟೊತ್ತಿಗೆ ಹೋಗ್ತಾರೆ, ಎಷ್ಟು ಟೈಮಿಗೆ ಕ್ಲಾಸ್ ಒಳಗೆ ಹೋಗ್ತಾರೆ, ಕ್ಲಾಸ್ ಒಳಗಿಂದ ಬಂಕ್ ಹೊಡಿತಾರೆ ಅನ್ನೋದನ್ನೆಲ್ಲ ವಿಚಾರ ಮಾಡಿ ಮಕ್ಕಳ ಮೇಲೆ ಕಣ್ಣಿಡಿ. ಈ ಡ್ರಗ್ಸ್ ವಿರುದ್ಧ ಎಲ್ಲ ಸಮರ ಸಾರಿ. ಎಲ್ಲ ಮಕ್ಕಳಲ್ಲೂ ಕೇಳೋದು ವಿನಂತಿ, ದಯವಿಟ್ಟು ಡ್ರಗ್ಸ್ ಅನ್ನೋ ಒಂದು ಮೋಸ ಜಾಲಕ್ಕೆ ಅಡಿಕ್ಟ್ ಆಗಬೇಡಿ. ದೇವ್ರ ಜಪ ಮಾಡಿ, ಭಗವಂತನ ಜ್ಞಾನ ಮಾಡಿ, ಒಳ್ಳೊಳ್ಳೆಯ ದುಡ್ಡು ಉಳಿಸಿ ಕೆಟ್ಟ ಚಟ ಮಾಡೋದು ದೇವಸ್ಥಾನಗಳಿಗೆ ಹೋಗಿ ನಿಮ್ಮ ಜ್ಞಾನ ಅಲ್ಕೊಡಿ. ಭಗವಂತ ನಿಮಗೆ ಆಶಿಸ್ತಾನೆ. ಓದೋದ್ರಲ್ಲಿ ಗಮನ ಕೊಡಿ. ಸ್ನೇಹಿತರೆ, ತಿಳಿದಂತೆ 2 ಮಾತು ಹೇಳಿದ್ದೀನಿ. ತಪ್ಪಿದ್ರು ಕ್ಷಮಿಸಿ, ಹರಸಿ, ಕಾಪಾಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ. ಏನಾದ್ರು ತಪ್ಪಿದರೆ ನನ್ನನ್ನು ಕ್ಷಮಿಸಿ ಸ್ನೇಹಿತರೆ. ಯಾಕೆ ಅಂದರೆ ಇವತ್ತು ಒಂದು ಯಾವಾಗ ಮನುಷ್ಯ ಏನಾಗ್ತಾನೆ ಅಂತ ಗೊತ್ತಿಲ್ಲ. ಧೈರ್ಯವಾಗಿ ನಮಗೆ ಕಂಡಿದ್ದು ನಾವು ದಡ್ಡರಾದ್ರೂ ನಮಗೆ ಪೂರ ವ್ಯೂವರ್ಸ್ ಹೇಳಕ್ಕೆ ಬರ್ತಾಯಿದ್ರು ತಿಳಿದಂತೆ 1-2 ಮಾತು ಹೇಳಬೇಕು. ಆ ವಿಚಾರವಾಗಿ ಹೇಳಿದ್ದೀನಿ. ಈ ನಿಮ್ಮ ಮನೆ ಮಗ ಏನಾದರೂ ತಪ್ಪು ಮಾತಾಡಿದರೆ, ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮಿಸಿ, ಹರಸಿ, ಬೆಳೆಸಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಕ್ಕಳನ್ನು ಯಾವುದು ಸರಹದ್ದು ಗಣ್ಯಗಳಿಂದ ಇಟ್ಟು ಕಾಪಾಡಿ.
ದುಡ್ಡು ಅನ್ನೋದನ್ನ ಅವ್ರಿಗೆ ಕೈ ಕೊಡ್ಬೇಕು. ಜೈ ಶ್ರೀರಾಮ್.